ದೇವರ ಉದ್ದೇಶದ ಪ್ರಕಾರ ಇಸ್ರಾಯೇಲ್ ಲೋಕಕ್ಕೆ ಆತನು ಸಾಕ್ಷಿಯಾಗಿರಬೇಕೆಂಬುದನ್ನು ಅರಸನಾದ ಸೊಲೊಮೋನನು ನೆರವೇರಿಸುತ್ತಾನೆ. ಅನಂತ ಸ್ತುತಿಗೀತ ಹಾಡಿಕೊಂಡಾಡುವೆ ಯೇಸುವೆ, ಹಲ್ಲೆಲೂಯ ಹಾಡುವೆ ಸ್ವಾಮಿ. ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಯೇಸುವೆ, ಮುಂದೆ ಮುಂದೆ ನಡೆಸು ನಿ ಸ್ವಾಮಿ. ಅನಂತ ಸ್ತುತಿಗೀತ ಹಾಡಿಕೊಂಡಾಡುವೆ ಯೇಸುವೆ, ಹಲ್ಲೆಲೂಯ ಹಾಡುವೆ ಸ್ವಾಮಿ. ಜೀವಿತ ಕಾಲದಿ ನಿನ್ನನ್ನು ಸ್ಮರಿಸುವೆ ಯೇಸುವೆ, ಮುಂದೆ ಮುಂದೆ ನಡೆಸು ನಿ ಸ್ವಾಮಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಕಾರ್ಯಕ್ರಮ ವೀಕ್ಷಿಸಿ ದೇವರಿಂದ ಆಶೀರ್ವದಿಸಲ್ಪಟ್ಟು ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗೆ ಕೃತಜ್ಞತೆಗಳು. ದಾವೀದನ ಉದ್ದೇಶಗಳನ್ನು ನೆರವೇರಿಸಲು ಸೊಲೊಮೋನನು ಪ್ರಯತ್ನಿಸಿದ ಹಾಗೆ ತನ್ನ ಉದ್ದೇಶವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಲು ದೇವರು ಬಯಸ್ತಾನೆ. ಈ ಸತ್ಯವನ್ನು ದೇವರ ವಾಕ್ಯದ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು 2ನೇ ಪೂರ್ವಕಾಲ ವೃತ್ತಾಂತದ 7ನೇ ಅಧ್ಯಾಯದ 15ನೇ ವಚನದವರೆಗೆ ಧ್ಯಾನ ಮಾಡಿದ್ದೇವೆ. ಮುಂದುವರಿದು ನಮ್ಮ ಧ್ಯಾನದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ನನ್ನ ನಾಮ ಮಹತ್ತು ಈ ಆಲಯದಲ್ಲಿ ಶಾಶ್ವತವಾಗಿರುವಂತೆ ಇದನ್ನು ನನಗೋಸ್ಕರ ಆರಿಸಿ ಪ್ರತಿಷ್ಠಿಸಿಕೊಂಡಿದ್ದೇನೆ. ನನ್ನ ದೃಷ್ಟಿಯೂ ಮನಸ್ಸು ಸದಾ ಅಲ್ಲೇ ಇರುವವು ಎಂಬುದಾಗಿ. ಪ್ರಿಯರೇ, ಈಗಲೂ ಆ ಪ್ರದೇಶವನ್ನು ದೇವರು ನೋಡುತ್ತಿದ್ದಾನೆ. ಇದು ಆತನಿಗೆ ಅತಿ ಇಷ್ಟವಾದ ಸ್ಥಳವಾಗಿದೆ. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನೀನು ನಿನ್ನ ತಂದೆಯಾದ ದಾವೀದನಂತೆ ನನಗೆ ವಿಧೇಯನಾಗಿ ನಡೆದುಕೊಂಡು ನನ್ನ ಆಜ್ಞಾ ವಿಧಿ ನ್ಯಾಯಗಳನ್ನು ಕೈಕೊಳ್ಳುವುದಾದರೆ ನಿನ್ನ ರಾಜ್ಯ ಸಿಂಹಾಸನವನ್ನು ಸ್ಥಿರಪಡಿಸುವೆನು ಮತ್ತು ಇಸ್ರಾಯೇಲ್ಯರಲ್ಲಿ ನಿನ್ನ ಸಂತಾನದವರು ತಪ್ಪದೆ ರಾಜ್ಯಾಧಿಕಾರ ನಡೆಸುವರು ಎಂಬುದಾಗಿ ನಿನ್ನ ತಂದೆಯಾದ ದಾವೀದನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನ ವಂಶದಲ್ಲಿನವನೊಬ್ಬನು ಅರಸನಾಗಿರದ ಕಾಲವು ಬರುವುದೇ ಇಲ್ಲವೆಂದು ದೇವರು ವಾಗ್ದಾನ ಮಾಡಿದ್ದನು. ಆದರೆ ಈಗ ತಾನು ದಾವೀದನ ವಂಶದವನಾದ ರಾಜನೆಂದು ಯಾವ ಅಧಿಕಾರಿಯೂ ಹೇಳಲು ಸಾಧ್ಯವಿಲ್ಲ. ಆದರೆ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವಾತನು ದಾವೀದನ ವಂಶದವನು. ಆತನ ಕುರಿತಾಗಿ ಹೀಗೆ ಹೇಳಿಯದೆ, ಕೀರ್ತನೆ 110 1ನೇ ವಚನ, ಇಬ್ರಿಯ 10 12 13ರಲ್ಲಿ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ. ಮುಂದಕ್ಕೆ ನಾವು ನೋಡುತ್ತೇವೆ 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 19 ಮತ್ತು 20ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಆದರೆ ನೀವು ದ್ರೋಹಿಗಳಾಗಿ ನನ್ನ ಆಜ್ಞಾವಿಧಿಗಳನ್ನು ಉಲ್ಲಂಘಿಸಿ ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಅವುಗಳಿಗೆ ಕೈ ಮುಗಿಯುವುದಾದರೆ ನಾನು ಇಸ್ರಾಯೇಲ್ಯರಿಗೆ ಕೊಟ್ಟ ನನ್ನ ದೇಶದಿಂದ ಅವರನ್ನು ಕಿತ್ತುಹಾಕಿ ನನ್ನ ಹೆಸರಿಗೋಸ್ಕರ ಪ್ರತಿಷ್ಠಿಸಿಕೊಂಡ ಈ ಆಲಯವನ್ನು ನಿರಾಕರಿಸಿಬಿಟ್ಟು ಎಲ್ಲ ಜನಾಂಗಗಳವರು ಗಾದೆಗಳನ್ನು ಕಲ್ಪಿಸುವುದಕ್ಕೂ ನಿಂದಿಸುವುದಕ್ಕೂ ಅದು ಆಸ್ಪದವಾಗುವಂತೆ ಮಾಡುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗಿನ ಪರಿಸ್ಥಿತಿ ಇದೇ ರೀತಿಯಾಗಿರುತ್ತದೆ. ಅದು ಒಂದು ಪರಿಶುದ್ಧ ಸ್ಥಳವಾಗಿ ಉಳಿದಿರುವುದಿಲ್ಲ. ಅಲ್ಲಿ ಓಮರನ ಮಸೀದಿ ಇರುತ್ತದೆ.
ಎರಡನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಉನ್ನತವಾದ ಈ ಮಂದಿರದ ಮಾರ್ಗವಾಗಿ ಹೋಗುವವರು ಅದನ್ನು ನೋಡಿ ವಿಸ್ಮಿತರಾಗಿ, ಯೆಹೋವನು ಈ ದೇಶವನ್ನು, ಆಲಯವನ್ನು ಹೀಗೇಕೆ ಮಾಡಿದನೋ ಎಂದು ಕೇಳುವರು ಎಂಬುದಾಗಿ. ಪ್ರಿಯರೇ, ಈಗ ಆ ಸ್ಥಳದಲ್ಲಿ ಮಸೀದಿ ಇರುತ್ತದೆ. ಇದು ದೇವರ ಸ್ಥಳವಾಗಿದ್ದರಿಂದ ಆತನು ಇಂಥದ್ದನ್ನು ಸಂಭವಿಸುವುದಕ್ಕೆ ಹೇಗೆ ಬಿಟ್ಟನು ಎಂಬುದಾಗಿ ಕೇಳಬಹುದು. ಪ್ರಿಯರೇ, ದೇವರು ಹೀಗೆಯೇ ಆಗುತ್ತದೆಂದು ಮುಂತಿಳಿಸಿದ್ದನು. ಎರಡನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಅವರಿಗೆ, ಈ ದೇಶದವರು ತಮ್ಮನ್ನು ಐಗುಪ್ತ ದೇಶದಿಂದ ಬರಮಾಡಿದ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಅವಲಂಬಿಸಿ ಅವುಗಳಿಗೆ ಅಡ್ಡಬಿದ್ದು ಸೇವಿಸಿದ್ದರಿಂದಲೇ ಆತನು ಈ ಎಲ್ಲ ಆಪತ್ತನ್ನು ಅವರಿಗೆ ಬರಮಾಡಿದ್ದಾನೆ ಎಂಬ ಉತ್ತರ ಸಿಕ್ಕುವುದು ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲು ದೇವರನ್ನು ಬಿಟ್ಟಿದ್ದರಿಂದ ಈ ರೀತಿ ಆಯಿತು. ದೇವರು ತನ್ನ ಮಾತಿಗೆ ತಕ್ಕಂತೆಯೇ ನಡಕೊಂಡಿದ್ದಾನೆಂದು ನಾವು ಇದರಿಂದ ತಿಳಿಯಲು ಸಾಧ್ಯವಾಯಿತು. ಪ್ರಿಯರೇ, ಇಲ್ಲಿಗೆ ಎರಡನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 7ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ಮುಂದಕ್ಕೆ ನಾವು ಎರಡನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದ 8 ಮತ್ತು 9ನೇ ಅಧ್ಯಾಯಗಳನ್ನು ಧ್ಯಾನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸೊಲೊಮೋನನ ಸಾಧನೆಗಳು, ಕೀರ್ತಿಯು ಎಂಬುದಾಗಿದೆ. ಇತರ ಕ್ಷೇತ್ರಗಳಲ್ಲಿನ ಸೊಲೊಮೋನನ ಕೆಲಸ, ಅನುಭವಗಳು ಹಾಗೂ ಸಾಕ್ಷಿಯ ಕುರಿತು ಮುಂದಿನ 2 ಅಧ್ಯಾಯಗಳು ತಿಳಿಸುತ್ತದೆ. ಈ ವ್ಯಕ್ತಿಯು ಬಹು ಉತ್ಸಾಹವುಳ್ಳ ಅರಸನಾದನು. ದಾವೀದನ ಎಲ್ಲಾ ಯೋಜನೆಗಳನ್ನು, ಉದ್ದೇಶಗಳನ್ನು, ವಾಗ್ದಾನಗಳನ್ನು ನೆರವೇರಿಸಲು ಅವನು ಯತ್ನಿಸಿದನು. ಎರಡನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ, ಸೊಲೊಮೋನನು 20 ವರ್ಷಗಳಲ್ಲಿ ಯೆಹೋವನ ಆಲಯವನ್ನು, ತನ್ನ ಅರಮನೆಯನ್ನು ಕಟ್ಟಿಸಿ ತೀರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವಾಲಯ ಕಟ್ಟುವ ಕಾರ್ಯವು ಬಹು ದೀರ್ಘಕಾಲದಾಗಿತ್ತು. ಅದನ್ನು ಪೂರ್ತಿಗೊಳಿಸುವುದಕ್ಕೆ ಸೊಲೊಮೋನನ ಆಳ್ವಿಕೆಯ ಅರ್ಧ ಭಾಗವೇ ಬೇಕಾಯಿತು. ದೇವರು ಇದನ್ನು ವಿಶೇಷವಾಗಿ ಗಮನದಲ್ಲಿಟ್ಟಿದ್ದನು. ಎರಡನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಮತ್ತು ಹೂರಾಮನಿಂದ ತನಗೆ ದೊರಕಿದ ಪಟ್ಟಣಗಳನ್ನು ಭದ್ರಪಡಿಸಿ ಅವುಗಳಲ್ಲಿ ಇಸ್ರಾಯೇಲ್ಯರನ್ನು ಇರಿಸಿದನು. ಆ ನಂತರ ಅವನು ಚೋಬಾ ರಾಜ್ಯದ ಹಮಾತಿಗೆ ಹೊರಟು ಅದನ್ನು ಸ್ವಾಧೀನ ಮಾಡಿಕೊಂಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನ ಕಾಲದಲ್ಲಿ ದಾಖಲಾದ ಯುದ್ಧ ಇದೊಂದೇ ಆಗಿದ್ದು ಅದು ಅಷ್ಟೊಂದು ಪ್ರಾಮುಖ್ಯವಾದದ್ದಾಗಿರಲಿಲ್ಲ. ಮುಂದಕ್ಕೆ ನೋಡೋಣ. ಎರಡನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯ 9ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಆದರೆ ಸೊಲೊಮೋನನು ತನ್ನ ಕೆಲಸಕ್ಕಾಗಿ ಇಸ್ರಾಯೇಲ್ಯರನ್ನು ಬಿಟ್ಟಿ ಹಿಡಿಯಲಿಲ್ಲ. ಅವರನ್ನು ಸೈನಿಕರನ್ನಾಗಿಯೂ ಅಧಿಪತಿಗಳನ್ನಾಗಿಯೂ ಸರದಾರನನ್ನಾಗಿಯೂ ರಥಾಶ್ವಬಲಗಳ ನಾಯಕರನ್ನಾಗಿಯೂ ನೇಮಿಸಿಕೊಂಡನು ಎಂಬುದಾಗಿ. ಪ್ರಿಯರೇ, ಸೊಲೊಮೋನನು ತನ್ನ ಜನರನ್ನು ಸೈನ್ಯದಲ್ಲಿ, ನಾಯಕತ್ವದಲ್ಲಿ ಅಧಿಪತಿಗಳನ್ನಾಗಿ ನೇಮಿಸಿಕೊಂಡನು. ಇತರ ಕೆಳಮಟ್ಟದ ಕೆಲಸಗಳಿಗಾಗಿ ಕಾನಾನ್ಯರನ್ನು ಉಪಯೋಗಿಸಿದನು. ಇವರು ಆ ದೇಶದ ಮೂಲ ನಿವಾಸಿಗಳಾಗಿದ್ದು ಅವರನ್ನು ಆ ದೇಶದಿಂದ ಹೊರಡಿಸಿರಲಿಲ್ಲ. ಎರಡನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಈ 250 ಮಂದಿ ಮುಖ್ಯಾಧಿಪತಿಗಳು ಅರಸನಾದ ಸೊಲೊಮೋನನ ಆಳುಗಳ ಮೇಲೆ ಅಧಿಕಾರಿಗಳಾಗಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ಮಾಡಿದ ಈ ಕಾರ್ಯದಿಂದ ಮುಂದಕ್ಕೆ ತುಂಬ ತೊಂದರೆಯಾಯಿತು. ದೇವರು ಇದನ್ನು ಗಮನಿಸಿದನು, ಆದರೆ ಅದನ್ನು ಶ್ಲಾಘಿಸಲೂ ಇಲ್ಲ, ಹರಸಲೂ ಇಲ್ಲ. ಎರಡನೇ ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೊಲೊಮೋನನು ಯಾವ ಯಾವ ಸ್ಥಳಗಳಲ್ಲಿ ಯೆಹೋವನ ಮಂಜೂಷವಿತ್ತೋ ಅವು ಪವಿತ್ರ ಸ್ಥಾನಗಳೇ. ಆದುದರಿಂದ ಇಸ್ರಾಯೇಲ್ಯರ ಅರಸನಾದ ದಾವೀದನ ಮನೆಯಲ್ಲಿ ಫರೋಹನನ ಮಗಳಾದ ನನ್ನ ಹೆಂಡತಿಯು ವಾಸಿಸಬಾರದು ಅಂದುಕೊಂಡು ಆಕೆಯನ್ನು ದಾವೀದನಗರದಿಂದ ತಾನು ಆಕೆಗೋಸ್ಕರ ಕಟ್ಟಿಸಿದ ಮಂದಿರಕ್ಕೆ ಕರಕೊಂಡು ಬಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ತನ್ನ ಪತ್ನಿಯ ಕುರಿತಾಗಿ ಮಾಡಿದ ಈ ತೀರ್ಮಾನ ವಿಶೇಷದ್ದಾಗಿತ್ತು. ಫರೋಹನನ ಮಗಳಾದ ಆಕೆಗೆ ಅವನು ದಾವೀದನಗರಿಯಿಂದ ದೂರದಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿದನು. ಸೊಲೊಮೋನನು ರಾಜಕೀಯ ಕಾರಣಗಳಿಗಾಗಿ ಅನೇಕ ದೇಶಗಳಿಂದ ಪತ್ನಿಯರನ್ನು ಮಾಡಿಕೊಂಡನೆಂದು ಇಸ್ರಾಯೇಲಿನಲ್ಲಿ ಮನೆ ಮಾತಾಗಿದೆ. ಈ ಮೂಲಕವಾಗಿ ದೇಶದಲ್ಲಿ ಸಮಾಧಾನ ಸ್ಥಾಪಿಸಿದೆನೆಂದು ಹೇಳುತ್ತಾರೆ. ತಮ್ಮ ಮಗಳು ರಾಣಿಯಾಗಿರುವ ದೇಶಕ್ಕೆ
ವಿರುದ್ಧವಾಗಿ ಯಾರೂ ಯುದ್ಧಕ್ಕೆ ಬರಲಾರರು. ಸೊಲೊಮೋನನಿಗೆ ಅನೇಕ ಪತ್ನಿಯರು ಇದ್ದದಕ್ಕೆ ಇದು ಸರಿಯಾದ ಕಾರಣವೋ ಗೊತ್ತಿಲ್ಲ. ಭಾಗಶಃ ಇದು ಸರಿ ಇರಬಹುದು. ಏನೇ ಇದ್ದರೂ ಇದು ದೇವರ ಅಪ್ಪಣೆಗೆ ವಿರುದ್ಧವಾದದ್ದಾಗಿತ್ತು. ದೇವಾಲಯದ ಕುರಿತಾದ ಇನ್ನೂ ಹೆಚ್ಚಿನ ವಿವರಗಳು, ಸೊಲೊಮೋನನು ಆಚರಿಸಿದ ಉತ್ಸವಗಳು, ಯಾಜಕರನ್ನು ಲೇವಿಯರನ್ನು ಅವರವರ ಕರ್ತವ್ಯಗಳಿಗೆ ನೇಮಿಸಿದ್ದು ಎಲ್ಲವೂ ದಾವೀದನ ಯೋಜನೆಯಂತೆ ನಡೆದದ್ದನ್ನು ಈ ಅಧ್ಯಾಯದ ಉಳಿದ ಭಾಗದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, 9ನೇ ಅಧ್ಯಾಯವು ಸೊಲೊಮೋನನ ಕುರಿತ ಕೊನೆಯ ಅಧ್ಯಾಯವಾಗಿದೆ. ಸೊಲೊಮೋನನ ವಿಶೇಷ ಸಾಧನೆಯು ದೇವಾಲಯವನ್ನು ಕಟ್ಟಿದ್ದೇ ಆಗಿದೆ. 2ನೇ ಬಾರಿ ದಾಖಲಿಸಲು ದೇವರು ಸೊಲೊಮೋನನ ಜೀವಿತದಲ್ಲಿ ಏನನ್ನು ಕಂಡುಕೊಳ್ಳುತ್ತಾನೆ? ದೇವರ ಉದ್ದೇಶದ ಪ್ರಕಾರ ಇಸ್ರಾಯೇಲು ಲೋಕಕ್ಕೆ ಆತನ ಸಾಕ್ಷಿಯಾಗಿರಬೇಕೆಂಬುದನ್ನು ಸೊಲೊಮೋನನು ನೆರವೇರಿಸುತ್ತಾನೆ. ಇದು ಹೇಗೆ ನಡೆಯಿತೆಂದು ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ಈ ದಿನಗಳಲ್ಲಿ ಸಭೆಯು ಸಾಕ್ಷಿಯಾಗಿರಬೇಕಾದದಕ್ಕೂ ಇಸ್ರಾಯೇಲ್ಯರು ಸಾಕ್ಷಿಯಾಗಿರಬೇಕಾದದಕ್ಕೂ ವ್ಯತ್ಯಾಸವಿದೆ. ಇಸ್ರಾಯೇಲು ಲೋಕವನ್ನು ತನ್ನೆಡೆಗೆ ಕರೆಯಬೇಕಾಗಿದೆ. ಸಭೆಯು ಹೊರಗೆ ಹೋಗಿ ಸಾಕ್ಷಿ ಹೇಳಬೇಕಾಗಿದೆ. ಇಸ್ರಾಯೇಲು ಯೆರೂಸಲೇಮಿನ ದೇವಾಲಯಕ್ಕೆ ಹೋಗಿ ಲೋಕವನ್ನು ತನ್ನೊಂದಿಗೆ ದೇವಾರಾಧನೆಯಲ್ಲಿ ಸೇರಿಸಿಕೊಳ್ಳಲು ಕರೆಯಬೇಕಾಗಿದೆ. ಆದರೆ ಸಭೆಯು ಸುವಾರ್ತೆಯನ್ನು ಲೋಕಕ್ಕೆ ಪ್ರಸರಿಸಬೇಕಾಗಿದೆ. ದೇವರು ದೇವಾಲಯದಲ್ಲಿ ನೀಡುವ ಪ್ರಕಟಣೆಗೆ ಲೋಕವು ಬಂದು ಪಾಲು ತೆಗೆದುಕೊಳ್ಳಬೇಕೆಂದು ಇಸ್ರಾಯೇಲು ಕರೆ ಕೊಡಬೇಕಾಗಿತ್ತು. ಅನೇಕ ದೇವರುಗಳನ್ನು ನಂಬುವ ಜನಾಂಗಗಳೆದುರು ಇಸ್ರಾಯೇಲು ಜೀವಿಸುವ ನಿಜವಾದ ಒಬ್ಬನೇ ದೇವರಿಗೆ ಸಾಕ್ಷಿಯಾಗಿರಬೇಕಾಗಿತ್ತು. ಸಭೆಯು ಪುನರುತ್ಥಾನಕ್ಕೆ ಜೀವಿಸುವ ರಕ್ಷಕನಿಗೆ ನಾಸ್ತಿಕ ಜನಾಂಗಗಳೆದುರಿನಲ್ಲಿ ಸಾಕ್ಷಿಯಾಗಿರಬೇಕಾಗಿತ್ತು. ಪ್ರಿಯರೇ, ಇಸ್ರಾಯೇಲು ತನ್ನ ಉದ್ದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಸಫಲವಾಗಿದೆ. ಯೆರೂಸಲೇಮ್ ದೇವಾಲಯಕ್ಕೆ ಅನ್ಯ ಜನಾಂಗಗಳಲ್ಲಿ ಅನೇಕರು ಬಂದು ಆರಾಧನೆಯಲ್ಲಿ ಭಾಗವಹಿಸಿದ್ದೇ ಇದಕ್ಕೆ ಆಧಾರ. ಸಭೆಯ ಯಶಸ್ವಿನ ಮಾನದಂಡವೆಂದರೆ ಸುವಾರ್ತೆ ತಲುಪಿದ ಗುಂಪು ಪಂಗಡಗಳೇ ಆಗಿರುತ್ತದೆ. ಪ್ರಿಯರೇ, ಆದರೆ ಇಸ್ರಾಯೇಲ್ಯರ ಪ್ರಯತ್ನಗಳನ್ನು ಕಿರಿದುಗೊಳಿಸಿ ಸಭೆಯ ಪ್ರಯತ್ನಗಳನ್ನೇ ಎತ್ತಿ ತೋರಿಸುವುದು ನಮ್ಮೆಲ್ಲರ ಸಾಮಾನ್ಯ ಸ್ವಭಾವವಾಗಿದೆ. ಇಸ್ರಾಯೇಲಿನ ಸೋಲುವಿಕೆಯ ಕುರಿತು ನಾವು ಆಗಾಗ ಕೇಳುತ್ತೇವೆ ಮತ್ತು ಸುವಾರ್ತೆಯು ಎಲ್ಲ ಕಡೆಗೆ ಪ್ರಸಾರವಾಗಿದೆ ಎಂಬುದರ ಹೇಳಿಕೆಯೂ ಕೇಳಿಬರುತ್ತದೆ. ದೂರದ ಸ್ಥಳಗಳಲ್ಲಾದ ಭಕ್ತಿ ಸಂಜೀವನದ ಕುರಿತು ಕೇಳುತ್ತಿರುತ್ತೇವೆ. ಆದರೆ ನಾವು ಅತಿಯಾದ ಭಕ್ತಿಹೀನತೆಯ ಕಾಲದಲ್ಲಿ ಜೀವಿಸುತ್ತಿದ್ದೇವೆಂಬುದು ಸತ್ಯ. ಪ್ರಿಯರೇ, ದಿನದಿಂದ ದಿನಕ್ಕೆ ಪರಿಸ್ಥಿತಿ ಹದಗೆಡುತ್ತಾ ಇದೆ. ಕೆಲವು ಸಭೆಗಳು, ಸಭಾಪಾಲಕರು ಇನ್ನೂ ನಂಬಿಗಸ್ತರಾಗಿ ಮುಂದುವರಿಯುತ್ತಿದ್ದಾರೆ. ಆದರೆ ಅವರು ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಭದ್ರತೆಯ ಸ್ಥಳಗಳಲ್ಲಿ ಆರಾಮವಾಗಿರುವವರಿಗೆ ಪರಿಸ್ಥಿತಿಯು ಆಶಾದಾಯಕವಾಗಿ ಕಂಡರೂ ಲೋಕದೊಳಗೆ ಸೇವೆ ಮಾಡುವವರಿಗೆ ಸುತ್ತಲಿನ ಭಕ್ತಿಹೀನತೆಯ ಅರಿವಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ನೆನೆಸುವುದಕ್ಕಿಂತಲೂ ಹೆಚ್ಚಿನ ರೀತಿಯ ಯಶಸ್ಸನ್ನು ಇಸ್ರಾಯೇಲು ಹೊಂದಿತ್ತು. ನಾವು ಅವರ ಅಂತ್ಯದ ಭಕ್ತಿಹೀನತೆಯನ್ನು, ಅದರಿಂದಾದ ಸರಿಯಾಗಿ ಹೋಗುವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತೇವೆ. ಅವರು ದೇವರಿಗಾಗಿ ಸೋತು ಹೋಗಿರದ ಅವಧಿಯೊಂದಿತ್ತು. ಯೆರೂಸಲೇಮಿನಿಂದ ಸಾಕ್ಷಿಯು ಲೋಕಕ್ಕೆಲ್ಲ ಹರಡಿತ್ತು. ಅವರು ಅಯಸ್ಕಾಂತದಂತೆ ಯೆರೂಸಲೇಮಿನ ಕಡೆಗೆ ಸೆಳೆಯಲ್ಪಟ್ಟರು. ಸೊಲೊಮೋನನ ಕಾಲದಲ್ಲಿ ಇದು ಅತ್ಯುನ್ನತ ಮಟ್ಟಕ್ಕೆ ಏರಿತ್ತು. ಇಸ್ರಾಯೇಲು ಅತಿ ಎತ್ತರದ ಸ್ಥಾನದಲ್ಲಿತ್ತು, ಆದರೆ ಕ್ರಮೇಣ ಕೆಳಗಿಳಿಯುತ್ತಾ ಬಂತು. ಪ್ರಿಯರೇ, ದಾವೀದ ಸೊಲೊಮೋನರ ಆಳ್ವಿಕೆಯ ಕಾಲದಲ್ಲಿ ಅನ್ಯ ಜನಾಂಗಗಳ ಮೇಲಾದ ಪ್ರಭಾವದ 2 ಉದಾಹರಣೆಗಳನ್ನು ದೇವರ ವಾಕ್ಯ ತಿಳಿಸುತ್ತದೆ. ನಾವು ತಿಳಿಯದ ಇನ್ನೂ ಅನೇಕ ಇಂತಹ ಉದಾಹರಣೆಗಳಿದ್ದಿರಬಹುದು. ತೂರಿನ ಅರಸನು ದಾವೀದನ ಮಿತ್ರನೂ ಆಗಿದ್ದ ಹೀರಾಮನು ದೇವರನ್ನು ತಿಳಿದುಕೊಂಡನು. ದೇವಾಲಯಕ್ಕೆ ಅವನು ಉದಾರವಾದ ಕಾಣಿಕೆಗಳನ್ನು ಕೊಟ್ಟನು. ದೇವಾಲಯಕ್ಕೆ ಬೇಕಾದ ಸಾಮಗ್ರಿಗಳನ್ನು, ಕುಶಲ ಕೆಲಸಗಾರರನ್ನು ಒದಗಿಸಿದನು. ಅವನು ಸೊಲೊಮೋನನಿಗೆ ಏನೆಂದು ಬರೆದಿದ್ದನೆಂದು ನೆನಪಿದೆಯೋ? 2ನೇ ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ಇಸ್ರಾಯೇಲ್ ದೇವರಾದ ಯೆಹೋವನು ತನಗೋಸ್ಕರ ದೇವಾಲಯವನ್ನು, ರಾಜನಿಗೋಸ್ಕರ ಅರಮನೆಯನ್ನು ಕಟ್ಟಿಸತಕ್ಕ ಬುದ್ಧಿ ಜ್ಞಾನ ವಿವೇಕಗಳುಳ್ಳ ಮಗನನ್ನು ಅರಸನಾದ ದಾವೀದನಿಗೆ ಕೊಟ್ಟಿದ್ದರಿಂದ ಆತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ. ಪ್ರಿಯರೇ, ಹೀರಾಮನು ಯಫೇತನ ಮಗನು. ಆಗಿನ ಜಗತ್ತಿನ ಅಂತ್ಯದವರೆಗೂ ಇಸ್ರಾಯೇಲಿನ ವೈಭವ ತಲುಪಿತೆಂಬುದಕ್ಕೆ ಶೇಬದ ರಾಣಿಯ ಘಟನೆಯೇ ಸಾಕ್ಷಿಯಾಗಿದೆ. ಆಕೆ
ಹಾಮಾನನ ಪ್ರತಿನಿಧಿಯಾಗಿದ್ದಳು. ಹೊಸ ಒಡಂಬಡಿಕೆಯಲ್ಲಿ ಆದಿಸಭೆ ಹಾಗೂ ಲೋಕದೊಳಕ್ಕೆ ಸಭೆ ಹೊಕ್ಕಿದ್ದರ ಕುರಿತಾಗಿ ತಿಳಿಸುವಾಗ ಕೆಲವು ಉದಾಹರಣೆಗಳು ಕೊಡಲ್ಪಟ್ಟಿದೆ. ಹಾಮನ ಸಂತಾನದವನಾದ ಐಥಿಯೋಪ್ಯದ ಕಂಚುಕಿ, ಯಫೇತನ ವಂಶದವನಾದ ಕೊರ್ನೇಲ್ಯನು, ಶೇಮನ ಸಂತಾನದವನಾದ ತಾರ್ಸದ ಸೌಲನು. ಪ್ರಿಯರೇ, ಮುಂದಕ್ಕೆ ನಾವು ಶೇಬದ ರಾಣಿಯ ಸಂದರ್ಶನ ಎಂಬುದನ್ನು ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಶೇಬದ ರಾಣಿಯು ಸೊಲೊಮೋನನ ಕೀರ್ತಿಯನ್ನು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಯೆರೂಸಲೇಮಿಗೆ ಬಂದಳು. ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಹೇರಿಸಿಕೊಂಡು ಮಹಾಪರಿವಾರದವರೊಡನೆ ಸೊಲೊಮೋನನ ಬಳಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲಾ ವಿಷಯಗಳನ್ನು ಕುರಿತು ಅವನೊಡನೆ ಸಂಭಾಷಿಸಿದಳು. ಸೊಲೊಮೋನನು ಆಕೆಯ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟನು. ಅವುಗಳಲ್ಲಿ ಅವನಿಗೆ ತಿಳಿಯದಂಥದ್ದು ಒಂದೂ ಇರಲಿಲ್ಲವಾದ್ದರಿಂದ ಎಲ್ಲವುಗಳಿಗೆ ಉತ್ತರ ಕೊಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ಆಕೆಗೆ ತನ್ನ ರಾಜ್ಯದ ಗುಟ್ಟುಗಳನ್ನು ತಿಳಿಸಿದನು. ತನಗೆ ಈ ಜ್ಞಾನವನ್ನು ದೇವರೇ ಕೊಟ್ಟನೆಂದು ಹೇಳಿದನು. ದೇವಾಲಯವು ದೇವರನ್ನು ಸಂಧಿಸುವ ಸ್ಥಳವೆಂದು, ದೇವರು ತನ್ನ ಜನರನ್ನು ಅಲ್ಲಿ ಸಂಧಿಸುವನೆಂದು ಹೇಳಿದ್ದಾನೆಂದು ತಿಳಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಶೆಬದ ರಾಣಿಯು ಸೊಲೊಮೋನನ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪರಿಚಾರಕರ ಸೇವಾಕ್ರಮ ಮತ್ತು ಅವರ ಉಡುಪುಗಳು, ಅವನ ಪಾನ ಸೇವಕರು ಅವರ ಉಡುಪುಗಳು, ಇವುಗಳನ್ನು ಅವನು ಯೆಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿದಾಗ ವಿಸ್ಮಿತಳಾಗಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 1ನೇ ಅರಸುಗಳು 10ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಭೂಲೋಕದವರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಅವನ ದರ್ಶನಕ್ಕೆ ಬಂದರು ಎಂಬುದಾಗಿ. ಪ್ರಿಯರೇ, ಇಂತಹ ಒಂದು ಉದಾಹರಣೆಯನ್ನು ಅವನ ಜ್ಞಾನವನ್ನು ಕಾಣುವುದಕ್ಕೆ ಬಂದ ಶೆಬದ ರಾಣಿಯಲ್ಲಿ ಕಾಣುತ್ತೇವೆ. ಇಸ್ರಾಯೇಲು ಜಗತ್ತಿಗೆ ಸಾಕ್ಷಿಯಾಗಿರುವುದರಲ್ಲಿ ಯಶಸ್ವಿಯಾಗಿತ್ತೆಂದು ನೋಡುತ್ತೇವೆ. ಸರ್ವಾಂಗ ಹೋಮಗಳು ಕ್ರಿಸ್ತನ ಕುರಿತಾಗಿ ತಿಳಿಸುತ್ತವೆ. ಲೋಕದ ಯಾವ ಜನಾಂಗದಲ್ಲಿಯೂ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಯಜ್ಞ ಮಾಡುವ ಕ್ರಮವಿರಲಿಲ್ಲ. ಈ ವಿಚಾರವು ಆಕೆಗೆ ಸಂಪೂರ್ಣವಾಗಿ ಆಶ್ಚರ್ಯಕರವಾಗಿತ್ತು. ಈ ಯಜ್ಞವು ಕ್ರಿಸ್ತನಿಗೆ ಸೂಚಕವಾದದ್ದು. ದಾವೀದನು ಕ್ರಿಸ್ತನ ಕುರಿತಾಗಿ ತುಂಬ ಬರೆದಿರುವುದರಿಂದ ಪಾಪಗಳ ನಿವಾರಣೆಗೋಸ್ಕರ ಬರಲಿಕ್ಕಿರುವ ಒಬ್ಬಾತನ ವಿಷಯವಾಗಿ ಸೊಲೊಮೋನನು ಆಕೆಗೆ ಖಂಡಿತವಾಗಿ ಹೇಳಿರುತ್ತಾನೆಂದು ನಾನು ನಂಬುತ್ತೇನೆ. ಮುಂದಕ್ಕೆ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 5 ಮತ್ತು 6ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಅವನಿಗೆ, ನಾನು ನನ್ನ ದೇಶದಲ್ಲಿನ ನಿನ್ನ ಜ್ಞಾನವನ್ನು, ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನಾತಿಶಯವು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿದೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ರಾಣಿ ಹೇಳುತ್ತಾಳೆ, ದೇವರು ಮಾಡಿದ ಕಾರ್ಯಗಳ ಕುರಿತು ನಾನು ಕೇಳಿದ್ದು ಸತ್ಯವಾಗಿದೆ. ಆದರೆ ಆಗ ನಾನು ಅದನ್ನು ನಂಬಿರಲಿಲ್ಲ. ಆದರೆ ಆಕೆಯಲ್ಲಿ ನಂಬಿಕೆ ಇದ್ದದರಿಂದ ಆಕೆ ಸೊಲೊಮೋನನ ವೈಭವದ ಕುರಿತು ಕೇಳಿದಾಗ ಅದನ್ನು ಪ್ರತ್ಯಕ್ಷ ಕಾಣುವುದಕ್ಕಾಗಿ ಬಹು ದೂರದ ಈ ದೇಶಕ್ಕೆ ಪ್ರಯಾಣ ಬೆಳೆಸುತ್ತಾಳೆ. ಆ ದಿನಗಳಲ್ಲಿ ಅದು ಬಹು ಪ್ರಯಾಸಕರವಾದ ಪ್ರಯಾಣವಾಗಿತ್ತು. ಈಗಿನಂತೆ ವಿಮಾನ ಪ್ರಯಾಣವೂ ಇರಲಿಲ್ಲ. ಆಕೆ ಕೆಲವು ತಿಂಗಳುಗಳ ಅರಣ್ಯ ಪ್ರಯಾಣ ಮಾಡಬೇಕಾಗಿ ಬಂದಿರಬಹುದು. ಈ ಅರಸನ ಜ್ಞಾನವನ್ನು, ಅವನು ದೇವರನ್ನು ಸಂಧಿಸುವ ಕುರಿತು ತಿಳಿದುಕೊಳ್ಳಲಿಕ್ಕೂ ಆಕೆಯ ಪ್ರಯಾಣವಾಗಿತ್ತು. ಅದನ್ನು ಕಣ್ಣಾರೆ ಕಾಣುವವರೆಗೆ ಅದನ್ನು ನಂಬಲಾಗಲಿಲ್ಲ. ಈಗ ಆಕೆಯ ಮಾತನ್ನು ಕೇಳಿರಿ. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 7 ಮತ್ತು 8ನೇ ವಚನ. ಅಲ್ಲಿ ಹೀಗೆ ಬರೆದದೆ: ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರೂ ಧನ್ಯರು. ನಿನ್ನನ್ನು ಮೆಚ್ಚಿ ತನ್ನ ಸನ್ನಿಧಿಯಲ್ಲಿ ಅರಸನಾಗುವುದಕ್ಕೆ ನಿನ್ನನ್ನು ತನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ನಿನ್ನ ದೇವರು ಇಸ್ರಾಯೇಲ್ಯರನ್ನು ಪ್ರೀತಿಸಿ ಅವರನ್ನು ನಿರಂತರವಾಗಿ ಸ್ಥಿರಗೊಳಿಸಬೇಕೆಂದಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಈ ಸ್ತ್ರೀಯು ಈಗ ದೇವರನ್ನು ಸ್ತುತಿಸುತ್ತಿದ್ದಾಳೆ. ಕರ್ತನಾದ ಯೇಸು ಆಕೆಯ ಕುರಿತು ಹೇಳುವಾಗ ಹೀಗೆ ಹೇಳಿದ್ದನು. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 42ನೇ ವಚನದಲ್ಲಿ, ದಕ್ಷಿಣ ದೇಶದ ರಾಣಿಯು ನ್ಯಾಯ ವಿಚಾರಣೆಯಲ್ಲಿ ಈ ಸಂತತಿಯವರೊಂದಿಗೆ ಎದ್ದು ನಿಂತು ಇವರನ್ನು ಅಪರಾಧಿಗಳೆಂದು ಹೇಳುವಳು. ಆಕೆಯು ಸೊಲೊಮೋನನ ಜ್ಞಾನವನ್ನು ತಿಳುಕೊಳ್ಳುವುದಕ್ಕೆ ಭೂಮಿಯ ಕಟ್ಟಕಡೆಯಿಂದ ಬಂದಳು, ಆದರೆ ಇಲ್ಲಿ ಸೊಲೊಮೋನನಿಗಿಂತಲೂ ಹೆಚ್ಚಿನವನಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅರೇಬಿಯಾದಲ್ಲೂ ಆಫ್ರಿಕದಲ್ಲೂ ಶೇಬಾ ಎಂಬ ಪ್ರದೇಶಗಳಿವೆ. ಆಕೆ ಭೂಮಿಯ ಕಟ್ಟಕಡೆಯಿಂದ ಬಂದಳು ಎಂದು ಯೇಸು ಹೇಳಿರುವುದರಿಂದ ಆಕೆ ಆಫ್ರಿಕದಿಂದಲೇ ಬಂದವಳಾಗಿರಬೇಕು. ಆಕೆಯ ಸ್ಥಿತಿ ನೋಡಿದಾಗ ಆ ದೇಶದ ಸಕಲ ಸಮೃದ್ಧಿ ಐಶ್ವರ್ಯಗಳ ಪರಿಚಯ ನಮಗಾಗಬಹುದು. ಮೂಡಣದ ಪಂಡಿತರು ಇದಕ್ಕಿಂತ ಹೆಚ್ಚಿನ ಸಂಪತ್ತಿನವರಂತೆ ಕಾಣಲಿಲ್ಲ. ಆಕೆ ಪೂರ್ವದ ಅರಸು ಮನೆತನಕ್ಕೆ ತಕ್ಕ ವೈಭವಗಳೊಂದಿಗೆ ಬಂದಿದ್ದಳು. ಪ್ರಿಯರೇ, ಸರ್ವಾಂಗ ಹೋಮವು ಆಕೆಯ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದಂತೆ ಕಾಣುತ್ತದೆ. ಕ್ರಿಸ್ತನ ಕುರಿತ ಪೂರ್ಣ ಸಂಕೇತವು ಹಳೆ ಒಡಂಬಡಿಕೆಯಲ್ಲಿ ಇದರಲ್ಲಿ ಮಾತ್ರ ಕಾಣಸಿಗುತ್ತದೆ. ಇಸ್ರಾಯೇಲ್ಯರು ಅನ್ಯರಿಗೆ ಎಂತಹ ಸಾಕ್ಷಿ ಕೊಟ್ಟರು ನೋಡಿರಿ. ಈ ರಾಣಿ ಜೀವವುಳ್ಳ ನಿಜ ದೇವರನ್ನು ತಿಳಿಯುವ ರೀತಿಯಲ್ಲಿ ಕರ್ತನಾದ ಯೇಸು ಬಾವಿಯ ಬಳಿಯಲ್ಲಿ ಸ್ತ್ರೀಯೊಂದಿಗೆ ಮಾತನಾಡುವಾಗ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು, ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ ಎಂದು ಹೇಳಿದನು. ಇದನ್ನಾವು ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆ ಒಂದು ಕಾಲವು ಯೇಸುವಿನಲ್ಲಿ ಬಂದಾಗಿದೆ. ಈಗ ನಾವು ಸುವಾರ್ತೆಯನ್ನು ಜನರಿರುವ ಸ್ಥಳಕ್ಕೆ ತಲುಪಿಸುತ್ತಿದ್ದೇವೆ. ಆದರೆ ಸೊಲೊಮೋನನ ಕಾಲದಲ್ಲಿ ಸುವಾರ್ತೆ ಕೇಳುವುದಕ್ಕೆ ಜನರು ಯೆರೂಸಲೇಮಿಗೆ ಬರಬೇಕಾಗಿತ್ತು. ಮುಂದಕ್ಕೆ ನಾವು ನೋಡುತ್ತೇವೆ ಸೊಲೊಮೋನನ ವೈಭವ ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಪ್ರಕಾರ ಅರಸನಾದ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲ ಅರಸರಿಗಿಂತ ಮಿಗಿಲಾಗಿದ್ದನು. ಭೂರಾಜರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಅವನ ದರ್ಶನಕ್ಕೆ ಬಂದರು ಎಂಬುದಾಗಿ. ಪ್ರಿಯರೇ, ಸೊಲೊಮೋನನು ತನ್ನ ಕಾಲದಲ್ಲಿ ಜಗತ್ತಿಗೆ ಒಳ್ಳೆ ಸಾಕ್ಷಿಯಾಗಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ಸೊಲೊಮೋನನ ಅಶ್ವಸಹಿತವಾದ ರಥಗಳು 4,000, ರಾಹುತರು 12,000. ಇವುಗಳನ್ನು ಯೆರೂಸಲೇಮಿನಲ್ಲಿ ತನ್ನ ಬಳಿಯಲ್ಲಿಯೂ ರಥಗಳಿಗೋಸ್ಕರ ನೇಮಿಸಿದ ಪಟ್ಟಣಗಳಲ್ಲಿಯೂ ಇರಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಮನುಷ್ಯನ ಗುಣದಲ್ಲಿನ ದೋಷವನ್ನು ಇದು ತಿಳಿಸುತ್ತದೆ. ಕುದುರೆಗಳನ್ನು ಉಪಪತ್ನಿಯರನ್ನು ಕೂಡಿಸಿಕೊಳ್ಳಬಾರದೆಂದು ಅರಸರಿಗೆ ಮೋಶೆಯ ಧರ್ಮಶಾಸ್ತ್ರವು ಸ್ಪಷ್ಟ ನಿದರ್ಶನ ನೀಡಿತ್ತು. ಆದರೆ ಸೊಲೊಮೋನನು ಎರಡನ್ನೂ ಹೆಚ್ಚಿಸಿಕೊಂಡನು. ಮೆಗಿದ್ದೋ ಪ್ರದೇಶದ ಪಾಳು ಸ್ಥಳಗಳಲ್ಲಿ ಎದ್ದು ಕಾಣುವಂತಾದ್ದು ಸೊಲೊಮೋನನಿಗೆ ಅಲ್ಲಿದ್ದ ಕುದುರೆ ಲಾಯಗಳು. ಬೇರೆ ಅನೇಕ ಸ್ಥಳಗಳಲ್ಲಿಯೂ ಇಂತಹ ಪಾಳು ಲಾಯಗಳಿದ್ದವು. ಅವನು ಕುದುರೆಗಳನ್ನು ತುಂಬಾ ಸಂಗ್ರಹಿಸಿದ್ದನು. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅವನು ಯುಪ್ರಟೀಸ್ ನದಿ ಮೊದಲುಗೊಂಡು ಫಿಲಿಷ್ಟಿಯರ ಮತ್ತು ಐಗುಪ್ತರ ದೇಶಗಳವರೆಗೂ ಇರುವ ಎಲ್ಲಾ ರಾಜರನ್ನು ಆಳುತ್ತಿದ್ದನು. ಅರಸನ ಮುಖಾಂತರವಾಗಿ ಯೆರೂಸಲೇಮಿನಲ್ಲಿ ಬೆಳ್ಳಿಯು, ಕಲ್ಲಿನ ಹಾಗೂ ದೇವದಾರು ಮರಗಳು, ಇಳಕಲ್ಲಿನ ಪ್ರದೇಶದಲ್ಲಿ ಬೆಳೆಯುವ ಅತ್ತಿ ಮರಗಳ ಹಾಗೂ ಹೇರಳವಾದವು. ಸೊಲೊಮೋನನಿಗೋಸ್ಕರ ಐಗುಪ್ತ ಮುಂತಾದ ಎಲ್ಲಾ ದೇಶಗಳಿಂದ ಕುದುರೆಗಳನ್ನು ತರುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೊಲೊಮೋನನು ಪ್ರಪಂಚದ ಅತಿ ಶ್ರೇಷ್ಠ ಅರಸನಾಗಿದ್ದನು. ಮುಂದಕ್ಕೆ ನಾವು ನೋಡುತ್ತೇವೆ ಸೊಲೊಮೋನನ ಮರಣ ಎಂಬುದಾಗಿ. 2ನೇ ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸೊಲೊಮೋನನ ಉಳಿದ ಪೂರ್ವೋತ್ತರ ಚರಿತ್ರೆಯು, ಪ್ರವಾದಿಯಾದ ನಾತಾನನ ಚರಿತ್ರೆ, ಶಿಲೋವಿನವನಾದ ಅಹಿಯನ ಪ್ರವಾದನೆ, ದಿವ್ಯದರ್ಶಿಯಾದ ಇದ್ದೋವನು, ನೇಬಾಟನ ಮಗನಾದ ಯಾರೊಬ್ಬಾಮನನ್ನು ಕುರಿತು ನುಡಿದ ದರ್ಶನೋಕ್ತಿ ಎಂಬ ಗ್ರಂಥಗಳಲ್ಲಿ ಬರೆದಿರುತ್ತದೆ. ಸೊಲೊಮೋನನು ಯೆರೂಸಲೇಮಿನಲ್ಲಿದ್ದುಕೊಂಡು ಎಲ್ಲಾ ಇಸ್ರಾಯೇಲ್ಯರನ್ನು 40 ವರ್ಷ ಆಳಿದ ನಂತರ ಪಿತೃಗಳ ಬಳಿಗೆ ಸೇರಿದನು. ಅವನ ಶವವನ್ನು ಅವನ ತಂದೆಯಾದ ದಾವೀದನ ಪಟ್ಟಣದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ರೆಹಬ್ಬಾಮನು ಅರಸನಾದನು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ದೇವರು ಸೊಲೊಮೋನನೇ ಕೊಟ್ಟ ಮಾತನ್ನು ನೆರವೇರಿಸಿದನು. ಅವನು ಕೇಳಿಕೊಂಡ ವಿಶೇಷ ಜ್ಞಾನವನ್ನು ಅನುಗ್ರಹಿಸಿದನು. ಅದರೊಂದಿಗೆ ಐಶ್ವರ್ಯವನ್ನು, ಸಮೃದ್ಧಿಯನ್ನು, ಘನತೆಯನ್ನು ದಯಪಾಲಿಸಿದನು. ಪ್ರೀತಿಯುಳ್ಳ ದೇವಜನರೇ, ಸೊಲೊಮೋನನು ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿದ್ದನು ನಿಜ, ಆದರೆ ಆತ್ಮೀಕವಾಗಿ ಅವನು ಬಲಹೀನ ಮನುಷ್ಯನಾಗಿದ್ದನು. ತನ್ನ ಆತ್ಮದ ಬಗ್ಗೆ ಅವನು ಸರಿಯಾದ ರೀತಿಯಲ್ಲಿ ಚಿಂತಿಸಲಿಲ್ಲ. ಆದ್ದರಿಂದ ಕೊನೆಗೆ ಅವನು ದೇವರಿಗೆ ವಿರುದ್ಧವಾಗಿ ಜೀವಿಸಿದನು. ದೇವರ ವಾಕ್ಯವನ್ನು ಕೇಳಿದಂಥ ನಾವು ನಮ್ಮ ಜೀವಿತವನ್ನು ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಇಹಲೋಕದ ಸಮೃದ್ಧಿಯು ನಮಗೆ ದೇವರನ್ನು ಕೊಡುವುದಿಲ್ಲ. ಯಾರು ದೇವರಿಗೆ ವಿಧೇಯರಾಗಿ ಜೀವಿಸ್ತಾರೋ ಅವರ ಜೀವಿತದಲ್ಲಿ ದೇವರಿರುತ್ತಾನೆ. ಆದ್ದರಿಂದ ನಮ್ಮ ಜೀವಿತವನ್ನು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಮಾಡಿಕೊಂಡು ಆ ವಾಕ್ಯದ ಪ್ರಕಾರ ಜೀವಿಸಿ ದೇವರನ್ನು ಘನಪಡಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಸೊಲೊಮೋನನು ತನ್ನ ಬಹುಮಂದಿ ಪತ್ನಿಯರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಇದು ದೇವರ ಅಪ್ಪಣೆಗೆ ವಿರೋಧವಾಗಿತ್ತು. ಇದರಿಂದ ಮುಂದಕ್ಕೆ ಬಹು ಕಷ್ಟಗಳನ್ನು ಅವನು ಅನುಭವಿಸಿದನು. ಶೆಬದ ರಾಣಿ ನಂಬಿಕೆಯಿಂದ ಸೊಲೊಮೋನನ ದರ್ಶನಕ್ಕೆ ಬಂದು ದೇವರ ನಡೆಸುವಿಕೆಯನ್ನು ಕಂಡುಕೊಂಡಳು. ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರಿಗೆ ಸಾಕ್ಷಿಗಳಾಗಿರಬೇಕು. ಆಗ ಇತರರು ದೇವರನ್ನು ನಂಬಲು ಸಾಧ್ಯವಾಗುತ್ತದೆ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಸ್ತೋತ್ರ ಸಿಂಹಾಸನ ರೂಢನಾಗಿರುವ ತಂದೆಯಾದ ದೇವರೇ, ಈ ಒಂದು ಸಮಯವನ್ನು ನೀನು ಕೊಟ್ಟಿದ್ದೆ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಹೌದು ಕರ್ತನೆ, ಶೆಬ ದೇಶದ ರಾಣಿಯು ಬಂದು ಹೇಗೆ ಸೊಲೊಮೋನನ ಜ್ಞಾನವನ್ನು ಕೇಳಿ ನಿಜ ದೇವರನ್ನು ಕಂಡುಕೊಂಡಳು, ಅದೇ ರೀತಿಯಲ್ಲಿ ಈ ವಾಕ್ಯಗಳನ್ನು, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರತಿಯೊಬ್ಬ ವೀಕ್ಷಕ ಬಾಂಧವರು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳಲಿಕ್ಕೆ ಸಹಾಯ ಮಾಡು. ನಿಜವಾದ ದೇವರು ನೀನೊಬ್ಬನೇ ಎಂಬುದಾಗಿ ಗ್ರಹಿಸುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ವೀಕ್ಷಕರೇ, ಎಷ್ಟೊಂದು ಅದ್ಭುತವಾದ ವಿಚಾರವಲ್ಲವೇ? ದೇವರು ತಿಳಿಸಿದ ಸತ್ಯಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮದ ಬಗ್ಗೆ ಇತರರಿಗೆ ನೀವು ತಿಳಿಸಿರಿ. ತಪ್ಪದೆ ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಆಶೀರ್ವಾದ ನಿಮ್ಮೊಂದಿಗೆ ಸದಾ ಇರಲಿ.